ಬಂದು ನಾನು ಮತ್ತೆ ಕುಕ್ಕಿಂಗ್ ಎಲ್ಲ ಮಾಡಬೇಕಲ್ಲ ಗೈಸ್. ಸೊ ನನಗೆ ಗೊತ್ತಿಲ್ಲ ಈ ಶೇಡ್ ನನಗೆ ಮ್ಯಾಚ್ ಆಗುತ್ತಾ ಇಲ್ಲ. ತುಂಬ ಪಿಗ್ಮೆಂಟ್ ಆಗಿದೆ ಗೈಸ್. ಟಿಲ್ ನೈಟ್ವರೆಗೂ ಇರಬೇಕು ಆ ಥರ ಇರಬೇಕು. ಸೊ ಗೈಸ್ ಮೈಕ್ ಸಿಕ್ತು. ಅಮೇಜಿಂಗ್. ಅಡುಗೆ ಮಾಡಬೇಕು ಗೈಸ್. ಆಲ್ಮೋಸ್ಟ್ ಟೈಮ್ 2:28 ಆಗಿದೆ. ನನ್ನ ಹಸ್ಬೆಂಡ್ ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇವಾಗ ಅಡುಗೆ ಮಾಡಿಬಿಟ್ಟು ನನ್ನದು ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋದಿದೆ. ಅದಾದಮೇಲೆ ಒಂದೆರಡು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು. ಸೊ ಕ್ವಿಕ್ಕಾಗಿ ಅಟ್ಲೀಸ್ಟ್ 3:30 ಅಷ್ಟಿಗೆ ನಾವು ಲಂಚ್ನ ಪ್ರಿಪೇರ್ ಮಾಡಿ ತಿಂದು ನೆಕ್ಸ್ಟ್ ಏನು ಅದೇ ಗೈಸ್ ನೆಕ್ಸ್ಟು ಊಟ ಮಾಡಿಬಿಟ್ಟು ನಾನು ಕೆಲಸಕ್ಕೆ ಕೂತ್ಕೊತೀನಿ. ಬನ್ನಿ ಅಡುಗೆ ಮಾಡ್ಕೊಂಡು ಮಾತಾಡೋಣ. ಎಸ್ ಗೈಸ್, ನಾನು ಅವಾಗಲೇ ಹೇಳಿದ್ ನಾನು ಯಾಕೆ ಮಸ್ಕರ ಒಂದು ಪಕ್ಷ ಹಾಕ್ತೀನಿ ಎಲ್ಲಾದರೂ ಪಾರ್ಟಿ ಇಲ್ಲ ಅಂತ ಹೇಳಿದ್ರೆ, ನಂದು ಮೀಟಿಂಗ್ಸ್ ಎಲ್ಲ ದೊಡ್ಡ ದೊಡ್ಡ ಮೀಟಿಂಗ್ಸ್ ಇದ್ರೆ ಮಸ್ಕರ ಹಾಕ್ತೀನಿ. ಬಟ್ ಈ ಐಲೈನರೆಲ್ಲ ನಾನು ಜಾಸ್ತಿ ಹಾಕೋಕೆ ಐಲೈನರು ಮತ್ತು ಮಸ್ಕರನ ಹಾಕಲ್ಲ, ಪ್ರಿಫರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಇದೇ ಕಾರಣ ಗೈಸ್. ನಾನು ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಮೀಟಿಂಗು, ಕ್ಲೈಂಟ್ಸ್ ಮೀಟಿಂಗ್ಸು ಇಲ್ಲ ಹೊರ್ಗಡೆನೇ ಹೋಗ್ಬಿಟ್ಟು ಬಂದು ನಾನು ಮತ್ತೆ ಕುಕ್ಕಿಂಗ್ ಎಲ್ಲ ಮಾಡಬೇಕಲ್ಲ ಗೈಸ್. ಸೊ ಈ ಥರದ್ದೆಲ್ಲ ಸಮಯದಲ್ಲಿ ಏನಾಗ್ಬಿಡುತ್ತೆ, ನನಗೆ ಈರುಳ್ಳಿ ಕಟ್ ಮಾಡೋ ಯಾವಾಗಲೂ ಕಣ್ಣೀರು ಬರುತ್ತೆ ಗೈಸ್. ಆ್ಯಂಡ್ ನನಗೆ ಕಣ್ಣೀರು ರೆಡ್ ಕೂಡ ಆಗುತ್ತೆ, ನೋಡ್ಬೋದು. ಈವನ್ ಕಣ್ಣು ರೆಡ್ ಕೂಡ ಆಗುತ್ತೆ. ಸೊ ನಾನು ಯಾವಾಗ ಅದನ್ನ ಅಪ್ಲೈ ಮಾಡಿರ್ತೀನಿ, ನಾನು ಈ ಥರ ವೈಪ್ ಮಾಡಿಬಿಟ್ರೆ ಅದು ಒಳಗಡೆ ಹೋಗ್ಬಿಟ್ಟು ಕಣ್ಣು ಆಲ್ರೆಡಿ ನನಗೆ ಡ್ಯಾಮೇಜ್ ಆಗಿದೆ ಗೈಸ್. ನಾನು ಆ್ಯಕ್ಚುಲಾಗಿ ಸ್ಪೆಕ್ಸ್ ಹಾಕ್ತೀನಿ. ಸೊ ಇನ್ನೂ ಡ್ಯಾಮೇಜ್ ಆಗಬೇಡ್ದು ಅಂತ ಆ ಪ್ರಿಕಾಷನಲ್ಲಿ ನಾನು ಹಾಕಲ್ಲ ಗೈಸ್. ಇನ್ನು ಪಾರ್ಟೀಸ್ ಅಂದರೆ ಅಫ್ಕೋರ್ಸ್ ಹಾಕ್ತೀನಿ. ನಾನಿವತ್ತು ಲಂಚ್ಗೆ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಗೈಸ್. ಏನಕ್ಕಂತ ಹೇಳಿದ್ರೆ ವಿತಿನ್ 30 ಮಿನಿಟ್ಸಲ್ಲಿ ಆಗೋದು ಅಂದರೆ ಟೊಮೊಟೊ ಬಾತು ಕ್ವಿಕ್ಕಾಗಿ ಆಗುತ್ತೆ. ನಾನು ಮಸಾಲೆ ಎಲ್ಲ ರುಬ್ಕೊಳಕ್ಕೆ ಹೋಗಲ್ಲ, ತುಂಬ ಸಿಂಪಲಾಗಿ ಮಾಡ್ತೀನಿ ಗೈಸ್. ಆ್ಯಂಡ್ ರೈಸು ಮಧ್ಯಾಹ್ನ ನಾನು ತಿಂತೀನಿ. ಏನಕ್ಕಂತ ಹೇಳಿದ್ರೆ ಮಾರ್ನಿಂಗ್ ಮತ್ತು ನೈಟು ನಾನು ರೈಸು ಕನ್ಸ್ಯೂಮ್ ಮಾಡಲ್ಲ. ಸೊ ಮಧ್ಯಾಹ್ನ ಕಾರ್ಬ್ ಬೇಕೇ ಬೇಕು ಬಾಡಿಗೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ, ಪುದೀನ ಎಲ್ಲ ಫಸ್ಟ್ ರೆಡಿ ಮಾಡ್ಕೊಂಡು ಲಾಸ್ಟಿಗೆ ಒಗ್ಗರಣೆ ಹಾಕ್ತೀನಿ. ಚಿಲ್ಲಿ ನಾನು ತೋರಿಸಿರ್ಲಿಲ್ಲ. ಈವನ್ ಎರಡು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಗೈಸ್. ಅದ್ರ ಮೇಲೆ ನಾನು ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ತೀನಿ. ನಾನು ಗೀ ಯೂಸ್ ಮಾಡ್ತೀನಿ. ಯೂಶ್ವಲಿ ಸ್ವಲ್ಪ ಜನ ಎಣ್ಣೆನೇ ತುಂಬ ಹಾಕ್ಬಿಡ್ತಾರೆ. ಅದಕ್ಕಿಂತ ಇದು ಆಲ್ಟರ್ನೇಟಿವ್ ಆಪ್ಷನು, ಹೆಲ್ತಿ ಆಪ್ಷನ್ ಅಂದರೆ ಗೀ ಪ್ಲಸ್ ಎಣ್ಣೆ ಮಿಕ್ಸ್ ಮಾಡೋದು. ಎಣ್ಣೆ ಕಡಿಮೆ, ಗೀ ಜಾಸ್ತಿ. ಈಗ ಪಲಾವ್ ಐಟಮ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಚಕ್ಕೆ, ಎಲೆ, ಆಮೇಲೆ ಮೊಗ್ಗು, ಹೂವು. ಅದಾದಮೇಲೆ ಈ ಕ್ಯುಮಿನ್ ಸೀಡ್ಸ್ ಥರನೇ ಇರುತ್ತೆ ಗೈಸ್. ಇದನ್ನ ಏನಂತಾರೆ ಅಂತ ಗೊತ್ತಿಲ್ಲ, ಅದು ಮತ್ತು ಏಲಕ್ಕಿ. ನೆಕ್ಸ್ಟ್ ವಿಡಿಯೋ ಮಾಡೋ ಅಷ್ಟೇ ನಾನು ಕಲ್ತಿರ್ತೀನಿ ಅದೇನು ಅಂತ. ಇವಾಗೆಲ್ಲನೂ ಸ್ವಲ್ಪ ಕ್ಲೀನಾಗಿ ಒಂದು 2 ಸೆಕೆಂಡ್ ಬಿಟ್ಟು ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಲಾರ್ಜ್ ಸೈಜು ಆನಿಯನ್ ತೊಗೊಂಡಿದ್ದೀನಿ. ಚಿಕ್ಕ ಇದ್ದರೆ 2 ಬೇಕಾಗುತ್ತೆ. ನಾನು ಒಂದು ದೊಡ್ಡ ಲೋಟ ಅಕ್ಕಿಗೆ ನಾನು ಒಂದು ಲಾರ್ಜ್ ಸೈಜು ಆನಿಯನ್ನು, ಮತ್ತು ಆವಾಗಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ನಲ್ಲ, ಆ ಪೇಸ್ಟ್ನ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಮಾಡ್ತಾರೆ. ಬಟ್ ನನಗೆ ಈ ವಿಧಾನ ಟೊಮೊಟೊ ಬಾತ್ ಮಾಡ್ತೀರಾ ಅಂತ ಹಾಗೆಯೇ ಫ್ರೈ ಮಾಡ್ದಲ್ಲೇ ಹಾಕ್ಬೋದು. ಚೆನ್ನಾಗಿ ಸುಟ್ಟೋದಕ್ಕೆ ಚೆನ್ನಾಗಿದೆ. ಇವಾಗ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಅರಿಶಿನ, ಖಾರದ ಪುಡಿ ಹೇಳಿದ್ಮೇಲೆ 2 ಸ್ಪೂನ್ ಹಾಕ್ತೀನಿ ಅಂದರೆ 1 ಟೇಬಲ್ ಸ್ಪೂನ್ ನಾರ್ಮಲ್ ಸ್ಪೂನ್. ಪುದೀನ ಮತ್ತು ಕೊತ್ತಂಬರಿ ಒಂದೊಂದು ಇದೆ. ನನ್ನ ಕೈ ಮುಟ್ಟಿದ್ದು ಇನ್ನೊಂದು ಇದೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಕರ್ಡ್ ಖಾಲಿ ಆಗಿತ್ತು. ಸೊ ಎಲ್ಲ ಗೋರಿ ಹಾಕ್ತಾ ಇದ್ದೀನಿ. 1 ಸ್ಪೂನು
ಲಾರ್ಜ್ ಸ್ಪೂನ್ ಕರ್ಡ್ ಆ್ಯಡ್ ಮಾಡ್ತೀನಿ ಗೈಸ್. ನಿಮಗೆ ಕರ್ಡ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ಅದೇನಿರುತ್ತೆ ಆ ರೈಸು ಸಾಫ್ಟ್ನೆಸ್ ಚೆನ್ನಾಗಿ ಬರುತ್ತೆ. ನಾನು 1 ಗ್ಲಾಸ್ ಅಕ್ಕಿಗೆ ಊರ್ಗೇನಾದ್ರು 2 ಗ್ಲಾಸ್ ಹೋಗೋದಿದ್ರೆ ಕಡಿಮೆದೇ ಆರ್ಡ್ರ್ ಮಾಡು ಮೊಸರು, ರೈಸ್ಗೂ ಕೂಡ ನಾನು ಬಂದ್ಮೇಲೆ ಆರ್ಡ್ರ್ ಯಾವಾಗ ಮಾಡ್ಕೊಳ್ಳೋಣ. ವೆಜಿಟೇಬಲ್ ಕಟ್ ಚಿನಿ, ಮಾಡ್ಕೊಳ್ತೀನಿ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತೀನಲ್ಲ ಅವಾಗ್ಲೇನೆ ನಾನು ರೈಸ್ನ ನೆನಾಕಿರ್ತೀನಿ ನಾನು. ಹೌದಾ, ಯಾಕೆ? ಪ್ರಾಬ್ಲಿ 15 ಮಿನಿಟ್ಸ್ ಟು 20 ಮಿನಿಟ್ಸ್ ಅನ್ಕೊಂತೀನಿ ಅದು ಸೋಕ್ ಆಗೋ ಟೈಮಿಂಗ್ಸ್ ಕೂಡ. ಇದು ಒಂದು ಸ್ವಲ್ಪ ಬಾಯ್ಲ್ ಎಲ್ಲ ಆದಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಇದನ್ನ ಲೋ ಫ್ಲೇಮಲ್ಲಿ ನಾನು ವಿಷಿಲ್ನ ಇದು ಮಾಡ್ತೀನಿ ಗೈಸ್. ತುಂಬ ಜನ ಹೈ ಫ್ಲೇಮಲ್ಲಿ 3 ವಿಷಿಲ್ ಕೂಗಿಸ್ತಾರೆ, ಚೆನ್ನಾಗಿ ಬರಲ್ಲ ನನ್ನ ಪ್ರಕಾರ. ಲೋ ಫ್ಲೇಮಲ್ಲಿ ಎಕ್ಸಾಕ್ಟ್ 15 to 16 ಮಿನಿಟ್ಸ್ ಇಡ್ತೀನಿ. ಅದು ಆಗೋವರೆಗೂ ಮೀನ್ವೈಸ್ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಪ್ರಕಾರ ಗೈಸ್ ಸಮ್ಟೈಮ್ಸ್ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಟೈಮೇ ಸಿಗಲ್ಲ, ಆವಾಗ ಈ ಥರ ಕ್ವಿಕ್ ರೆಸಿಪಿಗಳು ನಮ್ಮನ್ನ ಸೇವ್ ಮಾಡುತ್ತೆ ಅಲ್ವಾ. ಸೊ ಅಡುಗೆ ಕಲ್ತಿರೋರು ಈ ಥರ ರೆಸಿಪಿನ ಕಲಿತ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಹಸ್ಬೆಂಡಿಗೂ ಕೆಲಸ ಮುಗ್ದಿತ್ತು, ಸೊ ಲಂಚಿಗೆ ಅವರು ಬಂದಿದ್ರು. ಹಾಗೆ ನನ್ನ ಕಾಲು ಎಳೀತಾ ಇದ್ರು ನಾನು ಯೂಟ್ಯೂಬ್ ಮಾಡೋದೆಲ್ಲ ನೋಡಿಬಿಟ್ಟು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಆ, ಅದೇ ಲೋ ಫ್ಲೇಮಲ್ಲಿಟ್ಟರೆ ಈ ಥರ ಸ್ಮೂತಾಗಿ ಬರುತ್ತೆ ಗೈಸ್. ಸೈಡಿಗೆ ಮೊಸರು ಬಜ್ಜಿನ ನನ್ನ ಹಸ್ಬೆಂಡ್ ಅವರೇನೆ, ಕರ್ಡ್ ಇರಲಿಲ್ಲ, ಕರ್ಡ್ನ ಮಿಲ್ಕಿ ಈಚೆ ಮಿಸ್ಟು ಹೋಗಿ ಮಾಡಿದ್ದೀರಾ ತೊಗೊಂಬಂದು ಗೈಸ್? ಅವರೇ ಮಾಡಿದ್ರು. ನೋಡಿ ಗೈಸ್, ಮಿಲ್ಕಿ ಮಿಸ್ಟು ಗೈಸ್. ಚಿನಿ, ಅವ್ರಿಗೆ ಯಾವಾಗ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗೆಲ್ಲ ಅವ್ರ ಕೆಲಸನೇ ನನ್ನ ರೇಗಿಸೋದು. ಸೊ ನಾನು ಮೈಂಡ್ ಆಗಲ್ಲ, ಇನ್ನೂ ಖುಷಿ ಬರ್ತೀನಿ ಅವ್ರು ಟೈಮ್ ಇದ್ದಾಗೆಲ್ಲ ರೇಗಿಸ್ತಾರಲ್ಲ ಅಂತ ಹೇಳ್ಬಿಟ್ಟು. ನಾವಿಬ್ಬರು ಅದೇ ಲಂಚ್ನ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವು. ಕೆಲಸ ಎಲ್ಲ ಆದಮೇಲೆ ನಾನು ನೈಟ್ ಡಿನ್ನರ್ ಮಾಡಿದ್ದು ಆಲ್ಮೋಸ್ಟ್ 9:30 ಆಗಿತ್ತು ಗೈಸ್. ನಾನು ಡಿನ್ನರಿಗೆ ಇದೇ ಬೀಟ್ರೂಟ್ ಸಲಾಡ್ ಮಾಡ್ಕೊಂಡಿದ್ದೆ. ಎಸ್ ಗೈಸ್, ಇದಾಗಿತ್ತು ನಂದು ಡೇ 5 ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ನಾನು ಏನಕ್ಕೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ನನ್ನ ವಿಡಿಯೋದಲ್ಲಿ ಹೇಳಿರೋ ರೀತಿನೇ 10 ಮಿನಿಟ್ಸ್ ಮೇಲೆ ಇದಾಗ್ತಾ ಇತ್ತು ಗೈಸ್. ಸೊ ನನಗೂ ಇವಾಗ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದು ಆಮೇಲೆ ಎಡಿಟ್ ಮಾಡ್ತಾ ಇರೋದಲ್ವಾ, ನನಗೆ ಗೊತ್ತಿರಲಿಲ್ಲ ಲಾಂಗಾಗಿ ಅಪ್ಲೋಡ್ ಮಾಡ್ಬೋದು ಅನ್ಕೊಂಡೆ. 15 ಮಿನಿಟ್ಸ್ ಮಾತ್ರ ರೀಚ್ ಇರೋದು. ಸೊ 10 ಮಿನಿಟ್ಸ್ ಮ್ಯಾಕ್ಸ್ ಗೈಸ್, ಅದ್ರ ಮೇಲೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಪಾರ್ಟ್ 2 ಮಾಡಿದ್ದೀನಿ. ನೆಕ್ಸ್ಟು ಬರೋ ದಿನಗಳಲ್ಲೆಲ್ಲ ನಾನು ಈ ಥರ ಪಾರ್ಟ್ 2 ಮಾಡಲ್ಲ, ಒಂದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಗೊತ್ತಾಗಿದೆ ಗೈಸ್, ತಪ್ಪು ಮಾಡಿದ್ರೇ ಗೊತ್ತಾಗೋದಲ್ಲ. ಸೊ ನಾನು ಇವಾಗ ಗೊತ್ತಾಗಿದೆ, ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.